ಪ್ರೈಸ್ ದ ಲಾರ್ಡ್. ಪ್ರೀತಿಯ ದೇವರ ಮಕ್ಕಳೇ, ನಾವಿವತ್ತು ನಮ್ಮ ಜೀವನವನ್ನು ಬದಲಾಯಿಸುವಂತ ಬೈಬಲ್ನಲ್ಲಿರುವ 5 ವಾಕ್ಯಗಳ ಕುರಿತು ಮಾತನಾಡ್ತಾ ಇದ್ದೀವಿ. ಸತ್ಯವೇದ ಜೀವವುಳ್ಳ ವಾಕ್ಯಗಳನ್ನು ಒಳಗೊಂಡಿದೆ. ಸತ್ಯವೇದವನ್ನೇ ಅರ್ಥ ಮಾಡಿಕೊಳ್ಳಬೇಕಾದರೆ ಪವಿತ್ರಾತ್ಮನ ಸಹಾಯ ಬೇಕಾಗುತ್ತದೆ. ಬೈಬಲ್ನಲ್ಲಿ ಸಾವಿರಾರು ವಾಕ್ಯಗಳಿವೆ. ಅದರಲ್ಲಿ ಈ 5 ವಾಕ್ಯಗಳನ್ನ ಪವಿತ್ರಾತ್ಮನು ನಮಗಾಗಿ ನಮ್ಮ ಜೀವನವನ್ನು ಬದಲಾಯಿಸಿಕೊಳ್ಳುವುದಕ್ಕೋಸ್ಕರ ತಿಳಿಸಿಕೊಡ್ತಾ ಇದ್ದಾರೆ. ಮೊದಲನೇದಾಗಿ ರೋಮಾಪುರದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 8ನೇ ವಚನ. ಆದರೆ ನಾವು ಪಾಪಿಗಳಾಗಿದ್ದಾಗಲೂ ಕ್ರಿಸ್ತನು ನಮಗೋಸ್ಕರ ಪ್ರಾಣ ಕೊಡುವುದರಲ್ಲಿ ದೇವರು ನಮ್ಮ ಮೇಲೆ ತನಗೆ ಇರುವ ಪ್ರೀತಿಯನ್ನು ಸಿದ್ಧಾಂತಪಡಿಸಿದ್ದಾರೆ. ಆಶ್ಚರ್ಯವಲ್ವಾ? ಯಾಕಂದ್ರೆ ಈ ಪ್ರಪಂಚದಲ್ಲಿ ಯಾರಾದ್ರೂ ಕೆಟ್ಟವರನ್ನ ಪ್ರೀತಿಸ್ತಾರಾ? ದಾರಿ ತಪ್ಪಿದವ್ರನ್ನ ಪ್ರೀತಿಸ್ತಾರಾ? ಮೋಸ ಮಾಡಿದವ್ರನ್ನ ಪ್ರೀತಿಸ್ತಾರಾ? ಹೋಲಿ ನಂಬಿಕೆ ದ್ರೋಹ ಮಾಡಿದವ್ರನ್ನ ಪ್ರೀತಿಸ್ತಾರಾ? ಸಾಧ್ಯವೇ ಇಲ್ಲ ಪ್ರಿಯರೇ. ನಾವು ಮನುಷ್ಯರು ಪ್ರತಿದಿನ ಪ್ರತಿ ನಿಮಿಷ ತಿಳಿದು ತಿಳಿಯದೆ ಅನೇಕ ತಪ್ಪುಗಳನ್ನ ಮಾಡಿದ್ದೇವೆ. ಇದನ್ನೆಲ್ಲ ತಿಳಿದಿರುವ ಯೇಸು ಕ್ರಿಸ್ತರು ಮನುಷ್ಯರನ್ನ ಮನುಷ್ಯರ ಹಾಗೆ ಪ್ರೀತಿಸಿ ನಮ್ಮ ಪಾಪಗಳನ್ನ ಕ್ಷಮಿಸಿ ನಮಗಾಗಿ ಪ್ರಾಣ ಕೊಟ್ಟರು. ಇಂತಹ ಪ್ರೀತಿಯನ್ನ ಬೇರೆ ಯಾರಿಂದಾದರೂ ಕೊಡಲು ಸಾಧ್ಯನಾ? ಖಂಡಿತ ಇಲ್ಲ. ಇನ್ನು ಎರಡನೇದಾಗಿ, ಸ್ವಾರ್ಥನೆ ತುಂಬಿರೋ ಈ ಪ್ರಪಂಚದಲ್ಲಿ ಲಾಭ ಇಲ್ಲದೆ ಯಾರು ಯಾರನ್ನೂ ಹತ್ರ ಸೇರಿಸಲ್ಲ. ಒಬ್ಬ ಮನುಷ್ಯನ ಹತ್ರ ಎಷ್ಟು ದುಡ್ಡಿದೆ, ಆಸ್ತಿ ಇದೆ, ನೋಡಕ್ಕೆ ಹೇಗಿದ್ದಾರೆ, ಇದರಿಂದ ನನಗೇನು ಉಪಯೋಗ ಅಂತ ಯೋಚನೆ ಮಾಡಿ, ಉಪಯೋಗ ಇದ್ರೇನೆ ನಮ್ಮನ್ನ ಹಬ್ಬಕ್ ಬನ್ನಿ, ನಮ್ಮನೆ ಊಟಕ್ ಬನ್ನಿ, ಫಂಕ್ಷನ್ ಗಳಿಗೆ ಬನ್ನಿ ಅಂತ ಕರೀತಾರೆ. ಇಲ್ಲ ಅಂದ್ರೆ ಯಾರು ಕರೆಯಲ್ಲ. ಆದರೆ ಪ್ರೀತಿ ಸ್ವರೂಪನಾದ ನಮ್ಮ ಯೇಸು ಕ್ರಿಸ್ತರು ನಾವು ಶ್ರೀಮಂತರ, ಬಡವರ, ನಾವು ಆರೋಗ್ಯವಂತರ, ಅನಾರೋಗ್ಯದಲ್ಲಿ ಇರೋರ ಅಥವಾ ಸುಂದರವಾಗಿರೋರ, ಕುರುಪಿಗಳ ಅಂತ ನೋಡದೆ ನಮ್ಮನ್ನ ಕರೀತಾ ಇದ್ದಾರೆ. ಮತ್ತಾಯ 11ನೇ ಅಧ್ಯಾಯ 28ನೇ ವಚನದಲ್ಲಿ ನೋಡ್ತೀವಿ, ಎಲೈ ಕಷ್ಟ ಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡುವೆನು ಎಂದು. ನಮ್ಮವರೇ ನಮಗೆ ಆಗದಿರುವಾಗ, ನಮ್ಮವರೇ ನಮ್ಮನ್ನ ದ್ವೇಷಿಸುತ್ತಿರುವಾಗ, ನಮ್ಮವರೇ ನಮ್ಮನ್ನ ದೂರ ತಳ್ಳುವಾಗ ಅಂತದ್ರಲ್ಲಿ ದೇವರು ಎಷ್ಟು ಅಕ್ಕರಿಂದ ನಮ್ಮನ್ನ ಕರಿತಾ ಇದ್ದಾರೆ ಅಂದ್ರೆ ಮನಸ್ಸಿಗೆ ತುಂಬಾನೇ ನೆಮ್ಮದಿ ಕೊಡುವಂತ ವಾಕ್ಯ ಇದಾಗಿದೆ ಪ್ರೀತಿಯ ದೇವಜನರೇ. ಮೂರನೇದಾಗಿ ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 32ನೇ ವಚನ. ದೇವರು ಅದ್ಭುತವಾದ ಪ್ರೀತಿಯನ್ನ ಈ ವಾಕ್ಯದಲ್ಲಿ ನೋಡ್ತೀವಿ. ಏನಂದ್ರೆ, ಸ್ವಂತ ಮಗನನ್ನ ಉಳಿಸಿಕೊಳ್ಳದೆ ಆತನನ್ನು ನಮ್ಮೆಲ್ಲರಿಗೋಸ್ಕರ ಒಪ್ಪಿಸಿಕೊಟ್ಟನಲ್ಲ, ಮಗನನ್ನ ಕೊಟ್ಟ ಮೇಲೆ ಸಮಸ್ತವನ್ನು ನಮಗೆ ದಯಪಾಲಿಸಿ ಇರುವನೇ. ಈ ವಾಕ್ಯವನ್ನ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ತನ್ನ ಮಗನನ್ನೇ ಕೊಟ್ಟ ಮೇಲೆ ಸಮಸ್ತವನ್ನು ಕೊಡದೇ ಇರುತ್ತಾನ? ಏನಂದ್ರೆ, ನಮ್ಮ ಅವಶ್ಯಕತೆಗಳು, ಅನಿವಾರ್ಯಗಳು ಆತನಿಗೆ ಗೊತ್ತು. ತನ್ನ ಮಗನನ್ನೇ ಕೊಟ್ಟ ಮೇಲೆ ಇನ್ನು ನಮ್ಮ ಸಮಸ್ಯೆಗಳಿಗೆ ಪರಿಹಾರ, ನಮ್ಮ ಅನಾರೋಗ್ಯಕ್ಕೆ ಬದಲಾಗಿ ಆರೋಗ್ಯ, ನಮ್ಮ ಜೀವಿತಕ್ಕೆ ಬದಲಾವಣೆ ಎಲ್ಲವನ್ನು ಕೊಡಲು ಆತ ಸಿದ್ಧನಿದ್ದಾನೆ ಎಂದು ಈ ವಾಕ್ಯ ನಮಗೆ ತಿಳಿಸುತ್ತದೆ. 4ನೇದಾಗಿ, ಇದು ಬಹಳ ಸುಂದರವಾಗಿರೋ ವಚನ. ಮನುಷ್ಯನ ಪಾಪಗಳಿಗೆ ಪ್ರಾಯಶ್ಚಿತ್ತ. ಮನುಷ್ಯರಿಗೆ ರಕ್ಷಣೆ ಎಲ್ಲಿಂದ ಬರುತ್ತೆ, ಹೇಗೆ ಬರುತ್ತೆ? ಅನೇಕರು ಹೇಳ್ತಾರೆ ಕರ್ಮ ಸಿದ್ಧಾಂತ, ಭಕ್ತಿ ಮಾರ್ಗ, ಜ್ಞಾನ ಮಾರ್ಗ ಅಂತ. ಆದ್ರೆ ಯಾವ ಮಾರ್ಗಗಳು ಏನೂ ಮಾಡಲು ಸಾಧ್ಯವಿಲ್ಲ. ಎಫೆಸದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 8 ಮತ್ತು 9ನೇ ವಚನ. ನಂಬಿಕೆಯ ಮೂಲಕ ಕೃಪೆಯಿಂದಲೇ ರಕ್ಷಣೆ ಹೊಂದಿದವರಾಗಿದ್ದೀರಿ. ಆ ರಕ್ಷಣೆಯು ನಿಮ್ಮಿಂದುಂಟಾದುದಲ್ಲ, ಅದು ದೇವರ ವರವೇ. ಅದು ಪುಣ್ಯ ಕ್ರಿಯೆಗಳಿಂದ ಉಂಟಾದದಲ್ಲ, ಆದ್ದರಿಂದ ಹೊಗಳಿಕೊಳ್ಳುವುದಕ್ಕೆ ಯಾರಿಗೂ ಆಸ್ಪದವಿಲ್ಲ ಎಂದು. ವಾಟ್ ಎ ಗ್ರೇಟ್ ಆಫ್ ದ ಗಾಡ್ ಅಲ್ವಾ? ನಮ್ಮ ಹಣ, ನಮ್ಮ ಜ್ಞಾನ, ನಮ್ಮ ತಿಳುವಳಿಕೆ, ನಮ್ಮ ಹಿನ್ನೆಲೆ, ನಮ್ಮಲ್ಲಿರುವಂತ ಆಸ್ತಿ, ಐಶ್ವರ್ಯ ಯಾವುದು ನಮ್ಮನ್ನ ರಕ್ಷಿಸಲಿಕ್ಕೆ ಸಾಧ್ಯವೇ ಇಲ್ಲ. ಅನೇಕರು ಏನೇನೋ ಹೇಳ್ತಾರೆ, ಅಲ್ಲಿ ಹೋಗು, ಇಲ್ಲಿ ಹೋಗು, ದಾನ ಧರ್ಮ ಮಾಡು. ಯಾಕೆ? ಇನ್ನು ಹಣ ಇದ್ರೇನೆ ತಾನೇ ದಾನ ಧರ್ಮ ಮಾಡಬಹುದು, ಮತ್ತು ನಿನ್ನ ಕೈ ಕಾಲುಗಳು ಚೆನ್ನಾಗಿದ್ರೇನೆ ನೀನು ಅಲ್ಲಿಗೆ ಇಲ್ಲಿಗೆ ಹೋಗಕ್ಕಾಗೋದು. ಆದ್ರೆ ನಮ್ಮ ಕೃಪಾವರನಾದ ಯೇಸು ಕ್ರಿಸ್ತರು ಹೇಳ್ತಾರೆ, ನೀನು ಎಲ್ಲಿಗೂ ಬರಬೇಡ, ನಾನೇ ನಿನ್ನ ಬಳಿಗೆ ಬರುತ್ತೇನೆ. ನೀನು ಏನನ್ನೂ ಮಾಡಬೇಡ, ನಂಬಿಕೆ ಒಂದೇ ನಿನಗಿದ್ದರೆ ಕೂತ ಜಾಗದಲ್ಲೇ, ನೀನಿರುವಂತ ಜಾಗದಲ್ಲೇ ದೇವರ ರಕ್ಷಣೆ ನಿನ್ನನ್ನು ಹುಡುಕಿಕೊಂಡು ಬರುತ್ತದೆ ಎಂದು. ಚೆನ್ನಾಗಿ ತಿಳಿದುಕೊಳ್ಳಿರಿ ಪ್ರಿಯರೇ, ರಕ್ಷಣೆ ಉಂಟಾಗುವುದು ನೀನು ಮಾಡಿದ ಪುಣ್ಯ ಕರ್ಮಗಳಿಂದಲ್ಲ, ದಾನ ಧರ್ಮದಿಂದಲ್ಲ, ನೀನು ಮಾಡಿದ ಉಪವಾಸದಿಂದಲ್ಲ. ಅದು ದೇವರ ಕೃಪೆಯ ಹೊರತು ಬೇರೇನೂ ಅಲ್ಲ. ನೀನು ಸತ್ಕಾರ್ಯಗಳನ್ನು ಮಾಡಬೇಕು. ಯೇಸು ಕ್ರಿಸ್ತನಲ್ಲಿ ಹುಟ್ಟಿದವರಾದ ಮೇಲೆ ನಾವು ಸತ್ಕಾರ್ಯಗಳನ್ನು ಮಾಡಬೇಕು. ಮನುಷ್ಯರು ಬುದ್ಧಿವಂತರಾಗಿ ಏನೇನೇ ಮಾಡಿದರು, ಏನೇ ಹೇಳಿದರು, ವಾಕ್ಯದಲ್ಲಿ ಬರೆಯಲ್ಪಟ್ಟದೆ ಮನುಷ್ಯರ ಪ್ರಯತ್ನಗಳು ಯಾವ ಪ್ರಯೋಜನಗಳೂ ಇಲ್ಲ ಅಂತ. ಇನ್ನು 5ನೇದಾಗಿ ವಾಕ್ಯ ನೋಡಿದರೆ, ಇಸ್ರಾಯೇಲರು ಲಕ್ಷಾಂತರ ಜನರು. ಅವರನ್ನ 40 ವರ್ಷ ಅಡವಿಯಲ್ಲಿ ನಡೆಸಬೇಕಾದರೆ ಅವರಿಗೆ ಸ್ಥಳ, ಬಟ್ಟೆ, ಊಟ, ನೀರು ಎಲ್ಲ ಹೇಗೆ ಮಾಡಿದ್ರಪ್ಪ ಅಂದ್ರೆ,
ನಮ್ಮ ದೇವರು ಅದ್ಭುತಗಳನ್ನು ಮಾಡುವ ದೇವರು. ನಮ್ಮ ದೇವರು ಸತ್ಯವಾದ ದೇವರು. ಇಸ್ರಾಯೇಲರನ್ನು ನಡೆಸಬೇಕಾದ್ರೆ ಮೋಶೆಯನ್ನ ಕರೆದ್ರು. ಮೋಶೆಗೆ ನಾನು ನಿನ್ನನ್ನು ಆರಿಸಿಕೊಂಡಿದ್ದೇನೆ ಎಂದು ಹೇಳ್ತಾರೆ. ಪ್ರಿಯರೇ, ದೇವರು ಒಂದು ಜವಾಬ್ದಾರಿನ ನೇಮಿಸಿ ಅದಕ್ಕೋಸ್ಕರ ಮೋಶೆಯನ್ನ ಹೆಸರಿಡಿದು ಕರೆದ್ರು. ಹಾಗೆ ಇವತ್ತು ಕರ್ತನು ನನ್ನನ್ನು ನಿನ್ನನ್ನು ಆರಿಸಿಕೊಂಡಿದ್ದಾರೆ. ಹೆಸರಿಡಿದು ಕರೆದು ಈ ವಚನಗಳನ್ನು ನಮಗೆ ದಾರಿ ದೀಪವಾಗಿ ನೀಡ್ತಾ ಇದ್ದಾರೆ, ಬೋಧಿಸ್ತಾ ಇದ್ದಾರೆ. ಏನಂದ್ರೆ, ನಿನಗೆ ಬೋಧಿಸಿದ ಧರ್ಮೋಪದೇಶವನ್ನೆಲ್ಲ ಕೈಗೊಂಡು ನಡೆಯುವುದರಲ್ಲಿ ಸ್ಥಿರಚಿತನಾಗಿರು, ಪೂರ್ಣ ಧೈರ್ಯದಿಂದಿರು. ಅದನ್ನ ಬಿಟ್ಟು ಎಡಕ್ಕಾದರೂ ಬಲಕ್ಕಾದರೂ ಹೋಗಬೇಡ. ಆಗ ನೀನು ಎಲ್ಲೇ ಹೋದರೂ ಕೃತಾತ್ಮನಾಗುವಿ ಎಂದು. ನಮ್ಮ ಜೀವನ ಸಕ್ಸಸ್ ಆಗಬೇಕು, ಆಶೀರ್ವಾದದ ನಿಧಿಯಾಗಬೇಕು ಅಂದ್ರೆ ಈ ಧರ್ಮಶಾಸ್ತ್ರವು ಯಾವಾಗಲೂ ನಮ್ಮ ಬಾಯಲ್ಲಿ ಇರಬೇಕು. ಹಗಲಿರುಳು ಅದನ್ನ ನೀನು ಜ್ಞಾನಿಸುತ್ತಿರಬೇಕು. ಅದರಲ್ಲಿ ಬರೆದಿರುವುದೆಲ್ಲವನ್ನು ಕೈಗೊಂಡು ನಡೆ. ಆಗ ನಿನ್ನ ಮಾರ್ಗಗಳೆಲ್ಲ ಸಫಲವಾಗುವವು, ನೀನು ಕೃತಾರ್ಥನಾಗುವಿ. ನಾನು ನಿನಗೆ ಆಜ್ಞಾಪಿಸಿದನೆಲ್ಲ ಸ್ಥಿರಚಿತನಾಗಿರು, ಧೈರ್ಯದಿಂದಿರು, ಅಂಜಬೇಡ, ಕಳವಳಗೊಳ್ಳಬೇಡ. ನೀನು ಹೋಗುವಲ್ಲೆಲ್ಲ ನಿನ್ನ ದೇವರಾದ ಯೆಹೋವನು ನಿನ್ನ ಸಂಗಡ ಇರುತ್ತಾನೆ ಅಂತ ಹೇಳಿದ್ದಾರೆ. ದೇವರು ನಮ್ಮ ಜೊತೆ ಯಾವಾಗಲೂ ಇರುತ್ತಾರೆ. ಮತ್ತಾಯ 28ನೇ ಅಧ್ಯಾಯ ಕೊನೆಯ ಅಧ್ಯಾಯದಲ್ಲಿ ಯೇಸು ಕ್ರಿಸ್ತರು ಹೇಳ್ತಾರೆ, ಯುಗದ ಸಮಾಪ್ತಿಯವರೆಗೂ ನಾನೇ ನಿನ್ನ ಸಂಗಡ ಇರುತ್ತೇನೆ ಎಂದು. ನಮ್ಮ ದೇವರು ಅಲ್ಫಾವು ಮೇಘವೂ ಆಗಿರುವ ದೇವರು. ಆತನು ಆದಿಯೂ ಅಂತ್ಯವೂ ಆಗಿರುವ ದೇವರು. ಇವತ್ತು ಈ 5 ವಾಕ್ಯಗಳು ನಮ್ಮ ಜೀವನದಲ್ಲಿ ಸತ್ಯತೆಗಳನ್ನು ಕಂಡುಕೊಳ್ಳಲು, ನಮ್ಮ ಜೀವಿತವನ್ನು ಬದಲಾಯಿಸಿಕೊಳ್ಳಲು ನನಗಾಗಿ ನಿನಗಾಗಿ ನೀಡಿದ್ದಾರೆ. ಪ್ರಿಯರೇ, ಈ ವಾಕ್ಯಗಳನ್ನು ನಾವು ಅರ್ಥ ಮಾಡಿಕೊಳ್ಳುವುದಾದರೆ ಇವತ್ತಿನಿಂದ ನಿನ್ನ ಜೀವಿತ ಫಲಭರಿತ ದ್ರಾಕ್ಷಿ ಬಳ್ಳಿಯಂತೆ ಆಶೀರ್ವಾದದ ನಿಧಿಯಾಗುವುದು. ಈ ವಾಕ್ಯಗಳು ನಿಮಗೆ ಆಶೀರ್ವಾದಗಳಾಗಿವೆ ಎಂದು ನಾನು ನಂಬುತ್ತೇನೆ. ಈ ವಾಕ್ಯಗಳು ನಿಮ್ಮ ಜೀವಿತಗಳನ್ನು ಬದಲಾಯಿಸುತ್ತವೆ ಅಂತ ನಾನು ನಂಬುತ್ತೇನೆ. ಯೇಸು ಕ್ರಿಸ್ತರ ಶುಭವು ಕೃಪೆಯು ಸದಾ ನಿಮ್ಮನ್ನು ಹಿಂಬಾಲಿಸಲಿ. ಆಮೇನ್, ಆಮೇನ್.